ಮೆಷಿನ್ ಬಿಡ್ತಾವ್ರೆ ನಮ್ಮೂರಲ್ಲಿ ಮಾರ್ಕೆಟ್ದು. ನೋಡಿ ಗಣೇಶ ಹೆಂಗೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಇವಾಗ ಬಂದೆ ಜಸ್ಟು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ಹೊಸ ವಿಷಯ ಅಂದರೆ ಏನಿರ್ಬೋದು ಗೆಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಹಂಗೇನೆ ಏನಂದರೆ ಇವತ್ತು ನನ್ನ ವ್ಲಾಗ್ ಏನೇನಿದೆ ನನ್ನ ಫೋನ್ ಒಳಗಡೆ ಅಂತ ನಿಮ್ಗೆ ತೋರಿಸೋದೆ ನಂದು ಇವತ್ತಿನ ಕಡೆ. ಯಾರೋ ಕೇಳಿದರು, ಕಮೆಂಟ್ ಹಾಕಿರಲಿಲ್ಲ, ಯಾರೋ ಡೈರೆಕ್ಟಾಗಿ ಕೇಳಿದರು ಯಾವ ಫೋನಲ್ಲಿ ಮಾಡೋದು, ಯಾವುದ್ರಲ್ಲಿ ವ್ಲಾಗ್ ಮಾಡ್ತೀರಾ, ಏನೇನಿದೆ ನಿಮ್ಮ ಫೋನಲ್ಲಿ, ಎಡಿಟಿಂಗ್ ಎಲ್ಲ ತೋರಿಸಿ ಅಂತ. ಅದಕ್ಕೆ ತೋರಿಸ್ತೀನಿ ರೀ. ಏನಂದರೆ ಇದು ಮಾಡಿರೋ ಫೋನಲ್ಲಿ ಸ್ವಲ್ಪ ಕ್ಲಾರಿಟಿ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ಅದು ಬಿಟ್ಟರೆ ಇನ್ನೇನು ಯಾವುದ್ರಲ್ಲಿ ಏನು ಜಾಸ್ತಿ ಟೆನ್ಷನ್ ತೊಗೊಳ್ದಲ್ಲೇ ಸಿಂಪಲ್ಲಾಗಿ ಫೋನಲ್ಲಿ ಎಡಿಟ್ ಮಾಡ್ತೀನಿ, ಫೋನಲ್ಲೇ ಅಪ್ಲೋಡ್ ಮಾಡ್ತೀನಿ, ಫೋನಲ್ಲೇ ವೀಡಿಯೋ ಮಾಡ್ತೀನಿ. ಇವತ್ತು ಇದರಲ್ಲೇ ಮಾಡ್ಬೋದಿತ್ತು, ಅದೇ ತೋರ್ಸೋಕ್ಕಾಗಲ್ಲ ಅಂತ ನಮ್ಮಮ್ಮ ಫೋನ್ ಇಸ್ಕೊಂಬಿಟ್ಟು ಮಾಡಿದ್ದೀನಿ. ಅದರೊಳಗಡೆ ಕ್ಲಾರಿಟಿ ಸ್ವಲ್ಪ ಡೌನ್ ಆಗ್ಬೋದು, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇದು ರೆಕಾರ್ಡಿಂಗ್ ಬಂದು ಬೇರೆ ಫೋನಲ್ಲಿ ಆಗ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತೀನಿ ರೀ. ನೋಡಿ ಇಷ್ಟೇ. ಇದು ನನ್ನ ಫೋನ್ ನೋಡಿ, iPhone 15 128 GB. ಇದನ್ನು ತೊಗೊಂಡು ನಾನು ನಾಳೆ 6 months ಆಯಿತು. ಫೋನ್ ವಾಲ್ಪೇಪರ್ ಬಂದು ಪ್ರೇಮಾನಂಜಿ ಇರೋದು. ಓಪನ್ ಮಾಡಿದ ತಕ್ಷಣ ಲಾಕ್ ಓಪನ್ ಆಗುತ್ತೆ, ಪಾಸ್ವರ್ಡ್ ಹೇಳೋಕ್ಕಾಗಲ್ಲ. ಪಾಸ್ವರ್ಡ್ ಹೇಳಿದ್ರೆ ನೀವು ಕಂಡುಹಿಡ್ಕೊಂಬಿಡಲ್ವ ಆಮೇಲೆ. ಇದು ನೋಡಿ, ವೆದರ್ ಬಂದು ನಮ್ಮೂರ್ದು ತೋರಿಸ್ತಾ ಇದೆ 27 ಡಿಗ್ರಿ ಅಂತ. ಅದು ಬಿಟ್ಟರೆ ಇಷ್ಟೇ. ನನ್ನ ಫೋನಲ್ಲಿ ಬೇರೆ ಆ್ಯಪ್ಸ್ ಏನಿಲ್ಲ, ಜಾಸ್ತಿ ಏನಿಲ್ಲ. ನೋಡಿ ಸಿಂಪಲ್ ಒಂದು ಇದು ಇಲ್ಲಿ ಮಾಮೂಲಿ ಆ್ಯಪ್ಸು, ಅದು ಬಿಟ್ಟರೆ ಇದು ಇಷ್ಟೇ. ಅದು ಬಿಟ್ಟರೆ ನಂದು ಹೋಮ್ ಸ್ಕ್ರೀನ್ ಬಂದು ಇರಿ ಒಂದು ನಿಮಿಷ ತೋರಿಸ್ತೀನಿ. ಹೋಮ್ ಸ್ಕ್ರೀನ್ ಬಂದು ಇದು ಲಾಕ್ ಸ್ಕ್ರೀನು. ಹೋಮ್ ಸ್ಕ್ರೀನು ಯಾವ ಥರ ಇದರಲ್ಲಿ ಕಸ್ಟಮೈಸ್ ಇದು ನೋಡಿ, ಇಲ್ಲಿ ಐತಲ್ಲ ರಾಧಾಕೃಷ್ಣ, ಇದು ನನ್ನ ಲಾಕ್ ಸ್ಕ್ರೀನ್ ಇರೋದು. ಇಷ್ಟೇ, ಒಳಗಡೆ ಲಾಕ್ ಸ್ಕ್ರೀನ್ ಇದೆ. ಅದು ಬಿಟ್ಟರೆ ನಾನು ಜಾಸ್ತಿ ಯೂಸ್ ಮಾಡೋ ಅಂಥ ಆ್ಯಪ್ ಯಾವುದು ಅಂದರೆ, ಮೋಸ್ಟ್ ಯೂಸ್ ಮಾಡೋ ಅಂಥ ಆ್ಯಪ್ಸ್ ಯಾವುದೋ ತೋರಿಸ್ತೀನಿ ನೋಡಿ. ಫಸ್ಟು ಇದರಲ್ಲಿ ಇಲ್ಲ, ಇದು ಫಸ್ಟು ಒಂದು ಕ್ಯಾಮ್ರಾ ಮೇಯ್ನ್ ಇವಾಗ ವ್ಲಾಗ್ ಮಾಡೋಕ್ಕೆ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಇದೆ, ನೋಡ್ಕೊಳ್ಳಿ, ಫಾಲೋ ಮಾಡಿ. ನೋಡಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಂದು ರಾವ್ ಬೈಟ್ಸ್ ವ್ಲಾಗ್ಸ್ ಅಂತ ಇದೆ. ಇದನ್ನು ಇದೆ ನೋಡಿ, ನಂದು ಇದು ಒರಿಜಿನಲ್ ಅಕೌಂಟು, ಇದೇ ನಾನು ಯೂಸ್ ಮಾಡ್ತಾ ಇರೋದು. ಇದು ಬಿಟ್ಟರೆ ಇನ್ನು ಮೇಯ್ನ್ ಯೂಟ್ಯೂಬ್ ನಾನು ಯೂಸ್ ಮಾಡ್ತೀನಲ್ವ, ಯೂಟ್ಯೂಬ್. ಇದನ್ನು ಈ ಬ್ಯಾಕ್ಗ್ರೌಂಡನ್ನ ಸ್ವಲ್ಪ ಹಂಗೆ ಮಿಸ್ ಮಾಡ್ಕೊಳ್ಳಿ, ಈ ಥರ ತೋರಿಸ್ತೀನಿ ರೀ. ನೋಡಿ, ಮೇಯ್ನ್ ಏನಂದರೆ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಯೂಟ್ಯೂಬ್ ಅದೇ ಮಾಮೂಲಿ ಅಪ್ಲೋಡ್ ಮಾಡೋದಕ್ಕೆ. ಇದು ನನ್ನ ಚಾನಲ್ಲು. ನನ್ನ ಚಾನಲಲ್ಲಿ ಇನ್ನೇನೇನಿದೆ, ಇದು ನನ್ನ ರಾವ್ ಬೈಟ್ಸ್ ವ್ಲಾಗ್ಸ್ ಅಂತ. ಇದರಲ್ಲಿ ಇಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, 53 ಅಪ್ಲೋಡ್ ಮಾಡಿದ್ದೀನಿ. ನಿಜ ನನಗೆ ಗೊತ್ತಿಲ್ಲ, 53 ವೀಡಿಯೋಸ್ ಅಷ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನನಗೆ ಗೊತ್ತಿಲ್ಲ ಇವಾಗಿನ್ನೂ ಸ್ಟಾರ್ಟ್ ಮಾಡಿ ಒಂದು 2 months ಆದಂಗಿತ್ತು, ಆಲ್ರೆಡಿ 53 ವೀಡಿಯೋಸ್ ಅಪ್ಲೋಡ್ ಆಗೋಗ್ಬಿಟ್ಟೈತೆ ಇದ್ರೊಳಗಡೆ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಆಯಿತು. ಬೋರ್ ಆದಾಗ ನಾನು ಸ್ವಲ್ಪ ನೋಡೋದು ಫೇಸ್ಬುಕ್, ಸ್ವಲ್ಪ ಹೊತ್ತು ಫೇಸ್ಬುಕ್ ನೋಡ್ತೀನಿ. ಸೇಮ್ ರಾವ್ ಬೈಟ್ಸ್ ವ್ಲಾಗ್ಸ್ ಅಂತಲೇ ಅದರಲ್ಲೂ ಕೂಡ ಇದೆ. ಅದು ಬಿಟ್ಟರೆ ಆ್ಯಪ್ಸ್ ನೋಡ್ಕೋಬೋದು, ಫೋಟೋಸ್ ಇದೆ, ಫೇಸ್ ಟೈಮ್, ಫೋನ್ಪೇ, ಎಲ್ಲರದ್ರಲ್ಲೂ ಸೇಮ್ ಇರುತ್ತೆ. ಇನ್ನು ನೆಟ್ಫ್ಲಿಕ್ಸಲ್ಲೇ ಎಲ್ಲ ನಾನೇನು ನೋಡೋಲ್ಲ, ನೆಟ್ಫ್ಲಿಕ್ಸ್ ಎಲ್ಲ ಜಾಸ್ತಿ ನಾನೇನು ಯೂಸ್ ಮಾಡೋಲ್ಲ, ಸುಮ್ಮನೆ ಐತೆ ಅಷ್ಟೇ. ಇನ್ನು ಎಡಿಟಿಂಗ್ ವಿಷಯಕ್ಕೆ ಬಂದರೆ ನಾನು ಕ್ಯಾಪ್ಕಟ್ಟಲ್ಲಿ ಎಡಿಟಿಂಗ್ ಮಾಡೋದು. ಆಲ್ಮೋಸ್ಟ್ ನಾನು ಅದು ಎಷ್ಟೆಷ್ಟು ವೀಡಿಯೋಸ್ ಇಲ್ಲಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬಂದಿದೆ, ಪೂರ ನಾನು ಮಾಡಿರೋದೆಲ್ಲ ಕ್ಯಾಪ್ಕಟ್ಟಲ್ಲೇ. ಅದು ಬಿಟ್ಟರೆ ಇನ್ನು ಇದು ಯೂಟ್ಯೂಬ್ ಸ್ಟುಡಿಯೋ, ನಂದು ಮಾಮೂಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಲ್ವ, ಅದು ಸ್ಟುಡಿಯೋ. ನೋಡಿ, 164 ಫಾಲೋವರ್ಸ್ ಇದ್ದಾರೆ. ಇನ್ನೂ ಬೇಕು, ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಇದು ಆದರೆ ನೆಕ್ಸ್ಟ್ ಇನ್ನೇನಿದೆ, ಇದೆಲ್ಲ ಮುಂಚೆ ಇದು ಗ್ರೋ ಮಾಡ್ತಿದ್ದೆ, ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟಿದ್ದೀನಿ. ಇವಾಗೇನು ಮಾಡಲ್ಲ, ಇವಾಗೆಲ್ಲ ಲಾಸಲ್ಲಿರೋದ್ರಿಂದ ನಾನೇನು ಮಾಡೋಕ್ಕೋಗಲ್ಲ. ಈಗಷ್ಟು ಟೈಮ್ ಇಲ್ಲ. ಈಗ ಎಲ್ಲಿ ವ್ಲಾಗ್ ಅಂತಾನೆ ತೊಗೊಂಡಾದ್ಮೇಲೆ ಈಗ ಎಲ್ಲಿ ಮಾಡೋಕ್ಕಷ್ಟು ಟೈಮ್ ಸಿಗಲ್ವಲ್ಲ, ಅದಕ್ಕೋಸ್ಕರನೇ. ಅದು ಬಿಟ್ಟರೆ ಇನ್ನೇನಿದೆ, ಮೆಸೇಜಸ್ ಮಾಮೂಲಿ, ಅದು ಇದು ಡೇಟಾ ಮುಗೀತು ಅಂತಲೇ ಆಲ್ಮೋಸ್ಟ್ ಅಲ್ಲಿರುತ್ತೆ, ಇನ್ನೇನು ಬೇರೆ ಏನಿರಲ್ಲ. ಅದು ಬಿಟ್ಟರೆ ChatGPT ನಾನೇನು ಯೂಸ್ ಮಾಡಲ್ಲ. ಆ್ಯಪ್ ಸ್ಟೋರ್ ಅದು ಬಿಟ್ಟರೆ ಸ್ನ್ಯಾಪ್ ಯೂಸ್ ಮಾಡ್ತೀನಿ, ಜಾಸ್ತಿ ಸ್ನ್ಯಾಪ್ ಯೂಸ್ ಮಾಡಲ್ಲ. ಯಾವಾಗಾದರೂ ಎಲ್ಲಾದರೂ ಹೋದರೆ ಮಾತ್ರ ಸ್ನ್ಯಾಪ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನಿದೆ ನನ್ನ ಫೋನಲ್ಲಿ ಅಂದರೆ
ಇರಿ ಒಂದು ಜಾಸ್ತಿ ಯೂಸ್ ಮಾಡೋದು ಯಾವ್ದಾದ್ರು ಗೊತ್ತಾ, ಒಂದು ವಾಟ್ಸಪ್ದು ನೋಡ್ತೀರಾ, ವಾಟ್ಸಪ್ಪಲ್ಲಿ ಆ್ಯಪಲ್ಲಿ ಕೂಡ ಏನಿಲ್ಲ, ಸುಮ್ಮನೆ ಚಾಟ್ಸ್ ಅಷ್ಟೇ ಕಾಲೇಜ್ದು, ಅದು ಇದು ಬಿಟ್ಟರೆ ಏನಿಲ್ಲ ವಾಟ್ಸಪ್ಪಲ್ಲಿ. ಇದು ಬಿಟ್ಟರೆ ಅಲಾರಮ್ ಇಟ್ಟಿರ್ತೀನಿ 6:30ಗೆ ಅಲಾರಮ್ ಇಡ್ತೀನಿ. ನಾನು ಎದ್ದೊಳೋದು ಮಾತ್ರ ತುಂಬ ಜಲ್ದಿ ಎದ್ದೊಳ್ತೀನಲ್ವಾ, ಅದಕ್ಕೋಸ್ಕರ ಇದೆಲ್ಲ ಇಟ್ಟಿರ್ತೀನಿ 12, 4 ಇದೆಲ್ಲ ವರ್ಕ್ ಆಗೋಲ್ಲ. ಒಂದೇ 6:30ಗೆ ಇಟ್ಟಿದ್ದು ನಾನು ಎದ್ದೊಳೋದೆ 7:30, 8:30 ಆಗೋಗುತ್ತೆ ಒಂದೊಂದು ಟೈಮ್ 6:30ಗೆ ಇಟ್ಟಿರೋದನ್ನೇ. ಇದು ಬಿಟ್ಟರೆ ಇನ್ನೇನಿದೆ, ಫೋಟೋಸಲ್ಲಿ ಇದೇನಿಲ್ಲ, ಎಕ್ಸ್ ಅಷ್ಟೇ, ಫ್ರೆಂಡ್ಸ್ ವ್ಲಾಗ್ಸ್ ಅದು ಇನ್ನೇನು ಇರೋಲ್ಲ ಇದರಲ್ಲಿ. ಫ್ರೆಂಡ್ಸ್ ಇರೋದು, ಅದು ಬಿಟ್ಟರೆ ನಂದು ಓಲ್ಡ್ ಫೋಟೋಸ್ ಅಷ್ಟೇ, ಇನ್ನೇನಿಲ್ಲ. ಫೋಟೋಸಲ್ಲಿ ಏನಂತ ಇಲ್ಲ, ನೋಡಿ ಬೇಕಿದ್ರೆ. ಫೋಟೋಸಲ್ಲಿ ತುಂಬ ಜಾಸ್ತಿ ಅಷ್ಟೇ. ಒಂದು ಫೋಟೋ ತೋರಿಸ್ತೀನಿ ರೀ. ಇವಾಗ ರೀಸೆಂಟಾಗಿ ನಮ್ಮ ಕಾಲೇಜಲ್ಲಿ ಕೂರಿಸಿದ ಗಣೇಶನ್ ನಾನು ಫೋಟೋ ತೆಗೆದಿರೋದು. ಯಾವ ಥರ ಇದೆ ಅಂತ ಇಲ್ಲಿ ಅದು ಬ್ರೈಟ್ನೆಸ್ ಕೊಡ್ತೀನಿ ಫುಲ್, ನೋಡಿ ಹೇಗಿದೆ ಅಂತ ಕಾಣಿಸ್ತಾ ಇಲ್ವಾ? ನೋಡಿ ಇವಾಗ ಗಣೇಶ ನೋಡಿ ಸಕ್ಕತ್ತಾಗಿತ್ತು ಗಣೇಶ ಮಾತ್ರ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಯೂಸ್ ಮಾಡೋದು, ನಾನು ಇನ್ನೇನು ಜಾಸ್ತಿ ಯೂಸ್ ಮಾಡಲ್ಲ ನೋಡಿ. ಆದ್ರೂ ಇದೆ, ನಾನು ವ್ಲಾಗ್ ಮಾಡೋದು ಫೋನು, ಇದರಲ್ಲೂ ಸೆಟ್ಟಿಂಗ್ಸ್ನೆಲ್ಲ ತೋರಿಸ್ತೀನಿ. ಸೆಟ್ಟಿಂಗ್ಸ್, ಸ್ಟೋರೇಜ್ ಎಷ್ಟಿದೆ, ಸಾಫ್ಟ್ವೇರ್ ಅಪ್ಡೇಟ್ ಫುಲ್ ಆಗೈತೆ. ಐಫೋನ್ ಸ್ಟೋರೇಜ್ ಆಲ್ರೆಡಿ 128ಅಲ್ಲಿ 83 ಮುಗ್ದೇ ಹೋಗಿದೆ. ಅದು ಎಲ್ಲ ಜಾಸ್ತಿ ಇವಾಗ ರೀಸೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದಾನೆ ಫೋಟೋಸ್ ಎಲ್ಲ ತುಂಬ ಹೋಗಿದೆ. ಅದು ಬಿಟ್ಟರೆ ಇನ್ನೇನಿದೆ ಇದರಲ್ಲಿ, ಬ್ಯಾಟ್ರಿ ಹೆಲ್ತ್ ನೋಡ್ತೀರಾ ಐಫೋನ್ದು ನಂದು ಎಷ್ಟಾಗಿದೆ ಅಂತ. 6 ಮಂತ್ಸ್ ಮೇಲಾಯಿತು. ಬ್ಯಾಟ್ರಿ ಹೆಲ್ತು 80ಗೆ ಲಿಮಿಟೆಡ್. ಇದೇನಿದು ನೆವರ್ 30 ಸೆಕೆಂಡ್ಸ್ ಇಡೋಣ, ಇದು ಸಾಕು. ಚಾರ್ಜಿಂಗಲ್ಲಿ ಮತ್ತೆ ಅಲ್ಲೂ ಬ್ಯಾಟ್ರಿ ಹೆಲ್ತ್ 96 ಆಗಿದೆ ನೋಡಿ. 96 ಕಾಣಿಸ್ತಾ ಇದೆ ಬಟ್ 96 ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ ಇದ್ರ ಅಂತ, ಏನು ನಾನೇನು ಇಟ್ಟಿಲ್ಲ. ಸಿರಿ ಇದೆ ಐಫೋನ್ ಅಂದಮೇಲೆ ಸಿರಿ ಇರುತ್ತಲ್ವ, ಅಷ್ಟು ತೊಗೊಂಡೆ ಫೋನ್ನ ಏನಂತಿಗೆ ಅಂದರೆ ವ್ಲಾಗಿಂಗ್ ಮಾಡೋಣ ಅಂತ. ಬಟ್ ತೊಗೊಂಡಾಗ ಏನು ಅನಿಸ್ಲಿಲ್ಲ, ಬಿಡು ತೊಗೊಳ್ಳೋಣ ಇದು ಅಂತ. ಆಮೇಲೆ ಗೊತ್ತಾಗಿದ್ದು, ತೊಗೊಂಡು ಒಂದು 2-3 ಮಂತ್ಸ್ ಆದಮೇಲೆ ಸ್ವಲ್ಪ ಬುದ್ಧಿ ಬಂದಿದ್ದು, ತೊಗೊಂಡು ಇಷ್ಟೊಂದು ದುಡ್ಡು ಹಾಕಿದ್ದೀನಿ, ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ. ವಿಡಿಯೋ ಮುಗಿಸ್ಕೊಂಡು ಬಂದೆ, ಗಣೇಶನ ಬಿಟ್ಟವ್ರು ನಮ್ಮೂರಲ್ಲಿ ಮಾರ್ಕೆಟ್ದು. ನೋಡಿ ಗಣೇಶ ಹೆಂಗೈತೆ ಅಂತ. ನಾನು ವಿಡಿಯೋ ಮಾಡ್ಕೊಂಡು ಇವಾಗ ಬಂದೆ ಜಸ್ಟು. ಇವಾಗ ಹಂಗೆ ಗಣೇಶ ಬಿಡ್ತಿದ್ರಲ್ಲ ಹಂಗೆ ನೋಡೋಣ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.